ಅದೇ ರೀತಿ ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾಲೂಕಿನ ವತಿಯಿಂದ, ನಮ್ಮ ತಾಲೂಕು ಆಡಳಿತ ವತಿಯಿಂದ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ತಹಸೀಲ್ದಾರರು, ಇ ಒ ಅವರು ದಯವಿಟ್ಟು ನೀವು ಅವರಿಗೆ ಸಾಹೇಬ್ ಡಿ ಸಿ ಸಾಹೇಬರಿಗೆ ಸರ್ ಬನ್ನಿ, ಸರ್ ಬನ್ನಿ, ಇ ಒ ಅವರು ತಹಸೀಲ್ದಾರ್ ಬರ್ರಿ, ಬನ್ನಿಮ್ಮ ಇ ಒ ಅಲ್ಲಿ ಬರ್ರಿ, ಎಲ್ಲ ನಮ್ಮ ತಾಲೂಕು ಲೆವೆಲ್ ಅಧಿಕಾರಿಗಳು ಬರ್ರಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಇದ್ರ ನಮ್ಮ ತಾಲೂಕು ಲೆವೆಲ್ ಅಧಿಕಾರಿಗಳು? ಥ್ಯಾಂಕ್ ಯು ಸರ್. ತಗೊಳ್ರಿ ಯಾರು? ಹಾಂ, ಅದೇ ರೀತಿ ನಮ್ಮ ಸಿ ಒ ಸಾಹೇಬರು ಅವರು ಕೂಡ ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟಂಥವ್ರು. ಅವ್ರಿಗೂ ಕೂಡ ನಮ್ಮ ತಾಲೂಕು ಆಡಳಿತ ವತಿಯಿಂದ ಅವ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ. ಬನ್ನಿ ಮತ್ತು ತಹಸೀಲ್ದಾರ್, ಇ ಒ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎ ಡಿ ಸಿ ಮೇಡಮ್ ಅಯ್ಯ ಮುಂದೆ ಬಿಡ್ರಿ, ಪಾಪ ಬಲೆ ಸಲೀಸ್ ಫೋನ್ ಮಾಡೋದು ಏನಮ್ಮ ಅಂದರೆ ಎಸ್ ಸರ್, ಯಾರು ಫೋನ್ ತೆಗಿತಾರೋ ತೆಗಿಯಲ್ಲ. ಎ ಡಿ ಸಿ ಹೊತ್ತು ಏನೋ ಫೋನ್ ಮಾಡಿದ್ರೆ ಕೋಪದಲ್ಲಿ ಮಾತಾಡಿದ್ದು ತಣ್ಣಗೆ ಮಾಡಕ್ಕೆ ಬಿಡ್ತಾಳೆ ಅಮ್ಮ. ಇವತ್ತೇ ಅಲ್ಲ, ಯಾವಾಗಲೂ ಹಾಗೆ ಅಮ್ಮ, ಅವಾಗ ನೆಗಿತಾ ಇರ್ತಾರೆ. ಈ ಕಾರ್ಯಕ್ರಮಕ್ಕೆ ಅವ್ರದ್ದು ತುಂಬ ಸಹಕಾರ ಇದೆ. ಅವ್ರಿಗೂ ಕೂಡ ನಾನು ನಮ್ಮ ತಾಲೂಕಿನ ಆಡಳಿತ ವತಿಯಿಂದ ಥ್ಯಾಂಕ್ ಯು ಓಕೆ, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಡಿ ಎಸ್ ರಮೇಶ್ ಕೂಡ ಪಾಪ ನಾವು ಸಿ ಒ ಬಿಟ್ಟರೆ ಸೆಕೆಂಡ್ ಅವರೇ ನಮ್ಮ ಕೈಗೆ ಸಿಕ್ಕೋದಲ್ವಾ, ಸಿ ಅವರೇ? ಹಾಂ, ಅವ್ರಿಗೂ ಕೂಡ ನಮ್ಮ ತಾಲೂಕಿನ ಆಡಳಿತ ಪರವಾಗಿ ಥ್ಯಾಂಕ್ ಯು ಸರ್. ಓಕೆ, ಇನ್ಯಾರಿದ್ರಿ? ಹಾಂ, ಎ ಸಿ ಅವರು ಬನ್ನಿ. ಎ ಸಿ ಅವರೇ ಏನು ಮಾಡೋದು ನಿನ್ನ ಪಾಪ. ಎ ಸಿ ಅವರು ಕೂಡ ಅಷ್ಟೇ ಪಾಪ, ನಮ್ಮ ಡಿ ಸಿ, ಎ ಸಿ ಮತ್ತು ಸಿ ಒ ಅವ್ರ ಜೊತೆಯಲ್ಲಿ ತುಂಬ ಜವಾಬ್ದಾರಿಯನ್ನು ಕೊಟ್ಟಿದ್ದು, ತುಂಬ ಸಕ್ಸಸ್ಫುಲ್ಲಾಗಿ ಅವ್ರ ಜವಾಬ್ದಾರಿಯನ್ನು ನೆರವೇರಿಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ತಾಲೂಕಿನ ವತಿಯಿಂದ ವಿಶೇಷವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸಾಕಲ್ಲ, ಎಲ್ಲ ಜಿಲ್ಲಾ ಲೆವೆಲ್ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಅಷ್ಟೇ ಅಲ್ವಾ? ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅಣ್ಣವರು ಮುಖ್ಯಮಂತ್ರಿ ಆದಮೇಲೆ ಮೊದಲ ಬಾರಿಗೆ ಕೋಲಾರ ಜಿಲ್ಲೆ ಮಾಲೂರಿಗೆ ಸುಮಾರು 3,200 ಕೋಟಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ, ಆ ಜೊತೆಗೆ ಸುಮಾರು 28,000 ಫಲಾನುಭವಿಗಳು ಎಲ್ಲ ಇಲಾಖೆಗಳಿಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ವಿತರಣೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ವಿ. ಅದು ಮೊದಲು ದಿನಾಂಕಗಳ ಫಿಕ್ಸ್ ಆಗಿ ಕಾರಣಾಂತರ ಮುಂದೆ ಹೋಗ್ತಾ ಇತ್ತು. ಮುಖ್ಯಮಂತ್ರಿಗಳು 4 ದಿವಸದಲ್ಲಿ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ರು. 10ನೇ ತಾರೀಕು ಮಾಲೂರಿಗೆ ಬರ್ತೇನೆ ಅಂತೇಳಿ. ಭಯ ಇತ್ತು ನನಗೆ 4 ದಿವಸದಲ್ಲಿ ಏನು ಮಾಡ್ಬೋದು ಅಂತ. ಆದರೆ ಮೊದಲೇ ಎಲ್ಲ ಟೆಂಟು ಎಲ್ಲ ಪ್ರಿಪೇರ್ ಆಗಿತ್ತು. ಅದನ್ನು 4 ದಿವಸದಲ್ಲಿ ಏನು ಮಾಡ್ಬೋದು ಅನ್ನೋದು ಭಯ ಇತ್ತು. ಆದರೆ ಆ ಭಯ ಏನೂ ಇಲ್ಲದೆ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಒಂದು ಸಭೆ, ಮುಖ್ಯಮಂತ್ರಿಗಳ ಸಭೆ ಕಾರ್ಯಕ್ರಮ ಮಾಲೂರಲ್ಲಿ ನಡೆಯಿತು. ಅದಕ್ಕೆ ನನ್ನ ಪ್ರಯತ್ನ ಅನ್ನೋದಕ್ಕಿಂತಲೂ ವಿಶೇಷವಾಗಿ ನಮ್ಮ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ತುಂಬ 4 ದಿವಸದಲ್ಲಿ ತಗೊಂಡಂಥ ಪ್ರಯತ್ನ, ಸಹಕಾರ ಮರೆಯೋಕ್ಕೆ ಆಗಲ್ಲ. ಅದು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಿ ಒ ಅವರಾಗಿರ್ಬೋದು, SP ಅವರಾಗಿರ್ಬೋದು,
ಮತ್ತು ಎ ಡಿ ಸಿ ಅವರಾಗಿರ್ಬೋದು, ಎ ಸಿ ಅವರಾಗಿರ್ಬೋದು, ಮತ್ತು ಎಲ್ಲ ಡಿಸ್ಟಿಕ್ ಲೆವೆಲ್ ಅಧಿಕಾರಿಗಳು ಅಲ್ಲೇ ಕಾತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತುಂಬ ಸಹಕಾರ ಕೊಟ್ಟಂಥವ್ರು. ಅದ್ರ ಜೊತೆಗೆ ತಾಲೂಕು ಲೆವೆಲ್ ಅಧಿಕಾರಿಗಳು ಕೂಡ ಅಷ್ಟೇ, ಅವರು ರಾತ್ರಿ ಆಗಲಿ ನಿದ್ದೆ ಹೋಗಿಲ್ಲ. ತಹಸೀಲ್ದಾರರು, ಇ ಒ ಎಲ್ಲ ತಾಲೂಕು ಲೆವೆಲ್ ಅಧಿಕಾರಿಗಳು ಕೂಡ ತುಂಬ ಜವಾಬ್ದಾರಿಯಿಂದ, ಅದ್ರ ಜೊತೆಗೆ ನನ್ನ ತಾಲೂಕಿನ ಜನ ಕೂಡ ಸಹಕಾರ ಕೊಟ್ಟಂಥದ್ದು. 4 ದಿವಸದಲ್ಲಿ ಆ ಕಾರ್ಯಕ್ರಮ ತುಂಬ ಯಶಸ್ವಿ ಆಗೋದಕ್ಕೆ ನಮ್ಗೆ ಸಹಕಾರ ಕೊಟ್ಟಂಥವ್ರು ಇವರೆಲ್ಲರೂ ಕೂಡ. ಅದಕ್ಕಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ತಾಲೂಕಿನ ಆಡಳಿತ ಪರವಾಗಿ ನಾವೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ತಾಲೂಕು ಮಟ್ಟದ ಆಡಳಿತ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದರೆ, ಒಂದು ಕಡೆ ನಮ್ಮ ತಾಲೂಕಿನ ಜನ ಆದರೆ ಎಲ್ಲ ರೀತಿ ಸಹಕಾರ ಕೊಟ್ಟಂಥ ಜಿಲ್ಲಾ ಆಡಳಿತ ಕೂಡ ಅನ್ನೋ ಒಂದು ತೀರ್ಮಾನ ತಗೊಂಡು ನಮ್ಮ ತಾಲೂಕಿನ ಆಡಳಿತ ಇವತ್ತು ಈ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇನ್ನು ಉದ್ದೇಶ ಬೇರೆ ಏನೂ ಇಲ್ಲ. ತುಂಬ ಚೆನ್ನಾಗಿ ಕೋಲಾರ ಜಿಲ್ಲೆಯಲ್ಲಿ, ವಿಶೇಷ ಮಾಲೂರಲ್ಲಿ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳಂತ ಒಂದು ಅವಕಾಶವನ್ನು ತಗೊಂಡಿದ್ದೀವಿ. ಇನ್ನು ಬೇರೆ ಏನಿಲ್ಲ. ಅದೇ ರೀತಿ ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾಲೂಕಿನ ವತಿಯಿಂದ, ನಮ್ಮ ತಾಲೂಕು ಆಡಳಿತ ವತಿಯಿಂದ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ತಹಸೀಲ್ದಾರರು, ಇ ಒ ಅವರು ದಯವಿಟ್ಟು ನೀವು ಅವರಿಗೆ ಡಿ ಸಿ ಸಾಹೇಬರಿಗೆ, ಸರ್ ಬನ್ನಿ, ಸರ್ ಬನ್ನಿ, ಇ ಒ ಅವರು ತಹಸೀಲ್ದಾರ್ ಬರ್ರಿ, ಬನ್ನಿಮ್ಮ, ಇ ಒ ಅಲ್ಲಿ ಬರ್ರಿ, ಎಲ್ಲ ನಮ್ಮ ತಾಲೂಕು ಲೆವೆಲ್ ಅಧಿಕಾರಿಗಳು ಬರ್ರಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಇದ್ರ ನಮ್ಮ ತಾಲೂಕು ಲೆವೆಲ್ ಅಧಿಕಾರಿಗಳು? ಥ್ಯಾಂಕ್ ಯು ಸರ್. ತಗೊಳ್ರಿ ಯಾರು? ಹಾಂ, ಅದೇ ರೀತಿ ನಮ್ಮ ಸಿ ಒ ಸಾಹೇಬರು, ಅವರು ಕೂಡ ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟಂಥವ್ರು. ಅವ್ರಿಗೂ ಕೂಡ ನಮ್ಮ ತಾಲೂಕು ಆಡಳಿತ ವತಿಯಿಂದ ಅವ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ. ಬನ್ನಿ ಮತ್ತು ತಹಸೀಲ್ದಾರ್, ಇ ಒ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತೆಗೀರಿ. ಅದೇ ರೀತಿ